ಹಲೋ ಗಾಯ್ಸ್, ನಿಮ್ಮ ವಿಡಿಯೋಸ್ ಸೂಪರ್ ಸರ್ ಅಂತ ಹೇಳಿದ್ರು, ಅದನ್ನೇ ತಿಂದ್ಬಿಟ್ಟು ಹೇಳ್ರಿ. ನನಗೆ ಕೆಲವೊಂದು ಥಿಂಗ್ಸು ಮಾಡೋಕ್ಕೆ ಬರೋದಿಲ್ಲ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಮ್ಮ ಮನೇಲಿ ಟಿಫನ್ನು ಇಡ್ಲಿ ಆಲ್ರೆಡಿ ತಿಂದಾಗಿದೆ. ನಂದು ನಮ್ಮ ಯಜಮಾನರು ತಿನ್ನಬೇಕು, ರೆಡಿ ಆಗಿದ್ದಾರೆ, ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಸೊ ಅವ್ರಿಗೆ ಟಿಫನ್ ಕೊಟ್ಬಿಟ್ಟು ಆ್ಯಂಡ್ ದೆನ್ ದೇವಸ್ಥಾನಕ್ಕೆ ಹೋಗಬೇಕು. ಆ್ಯಂಡ್ ಭವಿಷ್ಯ ಬೆಳಗ್ಗೆ ಸ್ವಲ್ಪ ಅರ್ಜೆಂಟಲ್ಲಿ ರೆಡಿ ಆಗಿಬಿಟ್ಟು ಹೋಗ್ಬಿಟ್ಲು. ನಾನು ರೆಡಿ ಆಗಿರಲಿಲ್ಲ, ದಟ್ಸ್ ವೈ ಬ್ಲಾಗ್ ಮಾಡಲಿಲ್ಲ. ನಮ್ಮ ಯಜಮಾನರು ರೆಡಿ ಆದರು. ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಬಾಯಕ್ಕೆ ಏನೋ ಮಾಡ್ತಾರೆ ರೀ, ಏನು ಅಂತ ತಿಳ್ಕೊಬೇಕು. ಅನ್ಕೋತಾರೆ ಕಣೆ, ಇನ್ನೇನು ಮಾಡ್ತಾರೆ, ಏನು ಮಾಡೋದು ಅನ್ಕೋಬೇಕು ಅಂತಾನೆ ಗೊತ್ತಿರ್ತದೆ. ಬೇಡ ಬಿಡಿ, ಇರ್ಲಿ, ನಮಗೆ ಗೊತ್ತೇ ಇಲ್ವಲ್ಲ ಹಿಂಗೆ ಮಾಡಬೇಕು. ಹೋಗೋಣ. ಗೈಸ್, ಇವಾಗ ಟೈಮು 4:15 ಆಗ್ತಾ ಬಂತು ಗೈಸ್. ಊಟ ಎಲ್ಲ ಆಯಿತು. ವೆಡ್ನೆಸ್ಡೇ ಇವತ್ತು, ಸೊ ಮೊಟ್ಟೆ ಸಾಂಬಾರು ಮಾಡಿದ್ದೆ. ಆ್ಯಂಡ್ ನಾವು ಯಜಮಾನ್ರು ಮೊಸರನ್ನ ತಿಂದರು. ರಾತ್ರಿ ತಿಂತೀನಿ ನಾನು ಅಂತ ಹೇಳಿಬಿಟ್ಟು. ಆ್ಯಂಡ್ ನಮ್ಮ ಯಜಮಾನ್ರು ಹೊರಗಡೆ ಹೋಗ್ಬಿಟ್ಟು ಬರಬೇಕಾದ್ರೆ ಯಾರೋ ಒಬ್ಬರು ಹೋಗ್ಬೇಕಾದ್ರೆ ಯಾರೋ ಒಬ್ಬರು ಆಟೋದವರು ನಿಮ್ಮ ವಿಡಿಯೋಸ್ ಸೂಪರ್ ಸರ್ ಅಂತ ಹೇಳಿದ್ರು, ಅದನ್ನೇ ಏನಂದ್ರೆ ಸೂಪರ್ ಆಗಿದೆ ಸರ್. ನೀವೇನಂದ್ರಿ ಅದಕ್ಕೆ? ಗಾಡಿ ಫಾಸ್ಟ್ ಇತ್ತು, ಅವನು ಫಾಸ್ಟ್ ಇತ್ತು. ಹೌದಾ? ಕೈಯೂ ಎತ್ತಲಿಲ್ವಾ ನೀವು? ಅಲ್ಲಿಲ್ವಾ ನೀವು? ಹಂಗೆ ಅಂದಿದ ತಕ್ಷಣ ಕೇಳಿಸ್ಕೊಂಡೆ ಅಷ್ಟೇ. ಮುಂದೆ ಗಾಡಿ, ಹಿಂದೆ ಗಾಡಿ. ಐ ಗೆಸ್ ನಾನು ಶಾರ್ಟ್ ವಿಡ್ಸ್ನ ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ತೀನಲ್ಲ, ಅದು ಚೆನ್ನಾಗಿ ಇಷ್ಟ ಆಗ್ತಾ ಇದೆ ಪೀಪಲ್ಗೆ, ಚೆನ್ನಾಗೂ ಓಡ್ತಾ ಇದೆ ಗೈಸ್. ಯೂಟ್ಯೂಬ್ನಲ್ಲ ಟೋಟಲ್ ಆಗಿ 2.3 ಮಿಲಿಯನ್ಸ್ ಆಗಿದೆ, ವ್ಯೂಸ್ ಆಗಿದೆ ಟೋಟಲ್ ಆಗಿ. ಹಾಂ, ಎಲ್ಲ ರೀಲ್ಸು ಅದು ಇದು. ಯೂಟ್ಯೂಬ್ ಅಲ್ಲ, ಇನ್ಸ್ಟಾಗ್ರಾಮ್ನಲ್ಲೇ ಚೆನ್ನಾಗಿ ಓಡ್ತಾ ಇರೋದು ರೀ. ಯೂಟ್ಯೂಬ್ನವ್ರು ಇನ್ನೂ ನಮ್ಮನ್ನ ಮಿಲಿಯನ್ ಅಂದರೆ ಗೊತ್ತಲ್ಲ. ಹಾಂ, ಲಕ್ಷ ಅಲ್ಲ ರೀ, 10 ಲಕ್ಷ. 1 ಮಿಲಿಯನ್ ಅಂದರೆ 10 ಲಕ್ಷ. ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. 100,000 ಆದಾದ್ಮೇಲೆ 1 ಮಿಲಿಯನ್ ಬರೋದು, ಓಕೆನಾ?
100,000 ಅಂದರೆ 1,00,000 ಅಂದರೆ 10,00,000, 1,000,000 ಅಂದರೆ. ಹಾಂ, ನಮ್ಮದು ಯೂಟ್ಯೂಬ್ನಲ್ಲೂ ಹಂಗೆ ಓಡೋದಕ್ಕೆ ಸ್ಟಾರ್ಟ್ ಆದರೆ ಒಂದು ಯೂಟ್ಯೂಬ್ನಲ್ಲಿ ಒಳ್ಳೆ ರೆಕಗ್ನಿಷನ್ ಆಗಿದೆ, ಸಿಕ್ಕಿದೆ, ಒಂದು ಚೆನ್ನಾಗಿ ಓಡೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅನ್ಕೋಬೋದು. ಇನ್ನು ಯೂಟ್ಯೂಬ್ನಲ್ಲಿ ಓಡ್ತಾ ಇಲ್ಲ ಅಷ್ಟೊಂದು ಚೆನ್ನಾಗೆ, ಬಟ್ ಪರವಾಗಿಲ್ಲ, ನಾಟ್ ಬ್ಯಾಡ್. ಓಡ್ತಾ ಇರೋದನ್ನು ಏನು ಓಡ್ತಾ ಇದೆಯೋ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇವಾಗ ಸದ್ಯಕ್ಕೆ ಎಷ್ಟೋ ಜನ ಪಾಪ 2-3 ವರ್ಷ ಮಾಡಾದಾದ್ಮೇಲೆ ಫೇಮಸ್ ಆಗ್ತಾರೆ. ನಮ್ಮದು 6-7 ತಿಂಗಳಾಗಿದೆ, ಮಾರ್ಚಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಅಷ್ಟೇ. ಆ್ಯಂಡ್ ಇವಾಗ ನಮ್ಮ ಯಜಮಾನ್ರು ನಮ್ಮ ಭವಿಷ್ಯಂಗೆ ಊಟ ಕೊಟ್ಬಿಟ್ಟು ಬಂದಾಯಿತು. ಅವರು ಊಟ ಮಾಡಿಬಿಟ್ಟು ಇವಾಗ ವಾಪಸ್ ಜಿಮ್ಮಿಗೆ ಹೋಗ್ತಾ ಇದ್ದಾರೆ. ಆ್ಯಂಡ್ ನಂದು ಟ್ಯೂಷನ್ ಇದೆ. ಸೊ ಆಮೇಲೆ ಸಿಗ್ತೀನಿ ಗೈಸ್. ಈಗ ನಾನು ರಾತ್ರಿ ಡಿನ್ನರ್ಗೆ ಎಗ್ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಪ್ರೀವಿಯಸ್ ಲಾಸ್ಟ್ ಶುಕ್ರವಾರ ಮಾಡಿದ್ದೆ, ಸಂಡೇ ಮಾಡಿದ್ದೆ. ನನಗೆ ತುಂಬ ಇಷ್ಟ ಆಯಿತು, ಭವಿಷ್ಯಂಗೂ ಇಷ್ಟ ಆಯಿತು. ಸೊ ದಟ್ಸ್ ವೈ ಇವತ್ತು ಮಾಡಿಬಿಟ್ಟು ತೋರಿಸೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇಟ್ ಈಸ್ ವೆರಿ ಈಸಿ, ತುಂಬ ಈಸಿಯಾಗಿ ಮಾಡ್ಬೋದು, ಜಾಸ್ತಿ ಐಟಮ್ಸು ಬೇಕಾಗಲ್ಲ. ಸೊ ಲೆಟ್ಸ್ ಸ್ಟಾರ್ಟ್. ನಾನಿವಾಗ ರೆಡಿ ಮಾಡಿ ಇಟ್ಕೊಂಡಿರೋದು ಸಣ್ಣ ಕಟ್ ಮಾಡ್ಕೊಂಡಿರೋ ಅಂಥ ಹಸಿಮೆಣಸಿನ್ಕಾಯಿ ಆ್ಯಂಡ್ ಚಿಕನ್ ಮಸಾಲ ಪೌಡರ್ ಮತ್ತು ಎಗ್ಸ್. ನಿಮ್ಗೆ ಎಷ್ಟು ಎಗ್ಸ್ ಬೇಕೋ ಅಷ್ಟು ಎಗ್ಸು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಅನ್ನ. ಇಷ್ಟಿದ್ರೆ ಎಗ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಆ್ಯಂಡ್ ಕೊತ್ತಂಬರಿ ಆಪ್ಷನಲ್ಲು, ಕೊತ್ತಂಬರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟ್ ಇವತ್ತು ನಮ್ಮ ಮನೆಯಲ್ಲಿ ಕೊತ್ತಂಬರಿ ಇಲ್ಲ, ದಟ್ಸ್ ವೈ ನಾನು ಕೊತ್ತಂಬರಿ ಹಾಕ್ದಿರ ಮಾಡ್ತಾಯಿದ್ದೀನಿ. ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಆಯಿಲ್ ಹಾಕ್ಬಿಡಿ, ಸಾಕಾಗುತ್ತೆ. ಆಯಿಲ್ ಹಾಕಾದ್ಮೇಲೆ ಅದಕ್ಕೆ ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಚಾಪ್ ಮಾಡಿದ್ನಲ್ಲ ಅದನ್ನು ಹಾಕ್ಕೊಳ್ಳಿ. ಆ್ಯಂಡ್ ಇದಕ್ಕೊಂಚೂರು ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಏನಕ್ಕೆ ಹಾಕ್ಕೊಳ್ಳೋದು ಅಂದರೆ ಅದು ಮೆಣಸಿನ್ಕಾಯಿಗೆಲ್ಲ ಚೆನ್ನಾಗಿ ಸಾಲ್ಟ್ ಹಿಡೀಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಸಾಲ್ಟ್ ಇವಾಗ ಹಾಕ್ಕೊಳ್ಳಿ. ಸ್ವಲ್ಪ ಸಾಲ್ಟು ರೈಸ್ ಮಿಕ್ಸ್ ಮಾಡಬೇಕಾದ್ರೆ ಹಾಕ್ಕೊಳ್ಳಿ. ಸ್ವಲ್ಪ ಸಾಲ್ಟ್ ಚೂರು ಫ್ರೈ ಆದಾದಮೇಲೆ ಚಿಕನ್ ಮಸಾಲ ಪೌಡರ್ ಇದು ಸ್ವಲ್ಪ ಹಾಕ್ಕೊಳ್ಳಿ. ಫಸ್ಟು ಸ್ವಲ್ಪ ಹಾಕ್ಕೊಂಡು ಹಿಂದೆ ಫ್ರೈ ಮಾಡಿಕೊಂಡು ತಕ್ಷಣ ಎಗ್ 4 ತೊಗೊಂಡಿದ್ದೀನಿ ನಾನು, ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೂರು ಬೇಯಿಸ್ಬೇಕಿದು. ಒಂಥರ ಇನ್ನು ವೆಟ್ ಇದೆ, ಫುಲ್ಲು ಡ್ರೈ ಆಗಬೇಕಿದು. ನೀವು ಅನ್ಕೋತಾ ಇರ್ಬೋದು ಏನಕ್ಕೆ ಇವರು ಬೆಳಗ್ಗೆನೂ ಎಗ್ ಸಾಂಬಾರು ಮಾಡಿದರು, ಇವಾಗಲೂ ಎಗ್ ಫ್ರೈಡ್ ರೈಸ್ ಮಾಡ್ತಿದ್ದಾರಲ್ಲ, ಏನು ಅಷ್ಟೊಂದು ಇಷ್ಟನಾ ಅಂತ. ಇಷ್ಟ ಅಂತ ಅಲ್ಲ ಗೈಸ್, ಏನಾಗಿತ್ತು ಸ್ವಲ್ಪ ದಿನದಿಂದ ನಮ್ಮ ಯಜಮಾನ್ರು 2 ಕ್ರೇಟ್ ಎಗ್ ತಂದುಬಿಟ್ಟಿದ್ರು. ಸೊ ಇವಾಗ ಅದನ್ನು ವೆಡ್ನೆಸ್ಡೇ ಅಂದರೆ ಇವತ್ತು ಆ್ಯಂಡ್ ಫ್ರೈಡೇ 2 ದಿನದಲ್ಲಿ ಖಾಲಿ ಮಾಡಬೇಕು. 2 ಕ್ರೇಟ್ ಎಗ್ ಮಿಕ್ಕಿಲ್ಲ, ಇನ್ನೊಂದು ಸ್ವಲ್ಪ ಎಗ್ ಮಿಕ್ಕಿದೆ ಅಷ್ಟೇ, ಖಾಲಿ ಆಗೋಗ್ಬಿಡುತ್ತೆ. ಸೊ ಆದಷ್ಟು ಖಾಲಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಬಿಕಾಸ್ ನಾವು ದೀಪಾವಳಿ ಹಬ್ಬ ಸ್ಟಾರ್ಟ್ ಆಗಿ 1 ತಿಂಗಳು ನಾನ್ ವೆಜ್ ಮುಟ್ಟೋದಿಲ್ಲ, ಅದಕ್ಕೋಸ್ಕರ. ಕಾರ್ತಿಕ ಅನಿಸುತ್ತೆ ಅದನ್ನು ಹೇಳೋದು, ಒಟ್ನಲ್ಲಿ ತಿನ್ನೋದಿಲ್ಲ ನಾನ್ ವೆಜ್. ಈ ಥರ ಮಾಡ್ಕೋಬೇಕು. ಇವಾಗ ಇದಕ್ಕೆ ರೈಸ್ನ ಮಿಕ್ಸ್ ಮಾಡ್ಕೋಬೇಕು. ಎಗ್ ಫುಲ್ಲು ಆಗಿತ್ತಲ್ಲ, ಅದಕ್ಕೆ ಒಂಚೂರು ತಿರ್ಗಾ ಪೌಡರ್ ಹಾಕ್ಕೊಂಡೆ. ಏನಕ್ಕೆ ಅಂದರೆ ಫಸ್ಟ್ ಹಾಕಿದ್ದು ಪೌಡರ್, ಚಿಕನ್ ಮಸಾಲ ಪೌಡರ್ ಏನಾಗುತ್ತೆ ಎಗ್ ಜೊತೆ ಮಿಕ್ಸ್ ಆಗೋಗ್ಬಿಡುತ್ತೆ. ಸೊ ಈಗ ಇನ್ನೊಂಚೂರು ಪೌಡರ್ ಹಾಕ್ಬಿಟ್ಟು ಆಮೇಲೆ ರೈಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ದಟ್ ರೈಸ್ಗೂ ಒಂಚೂರು ಮಸಾಲೆ ಮಿಕ್ಸ್ ಆಗಲಿ ಅಂತ ಹೇಳಿಬಿಟ್ಟು. ಆ್ಯಂಡ್ ಚಿಕನ್ ಮಸಾಲ ಪೌಡರಲ್ಲಿ ಫಸ್ಟೇ ಸಾಲ್ಟ್ ಆ್ಯಡೆಡ್ ಇರುತ್ತೆ. ಸೊ ಮಿಕ್ಸ್ ಮಾಡಿ ಅದಾದಾದ್ಮೇಲೆ ನಿಮಗೆ ಇನ್ನೂ ಸಾಲ್ಟ್ ಬೇಕಂದರೆ ಇನ್ನೊಂಚೂರು ಹಾಕ್ಕೊಳ್ಳಿ. ಗೈಸ್ ಫುಲ್ಲು ಮಿಕ್ಸ್ ಮಾಡಿದ್ದೀನಿ ನೀಟಾಗಿ. ಇವಾಗ ಎಗ್ ಫ್ರೈಡ್ ರೈಸ್ ರೆಡಿ ಇದೆ. ಭವಿಷ್ಯಂಗೆ ಹಾಕ್ಕೊಡ್ಬೇಕು, ಬಟ್ ಅದಕ್ಕಿಂತ ಮುಂಚೆ ಒಂಚೂರು ಕಬಾಬ್ ಫ್ರೈ ಮಾಡಿಬಿಡ್ತೀನಿ. ಅದಾದಾದ್ಮೇಲೆ ಒಟ್ಟಿಗೆ ಹಾಕ್ಕೊಡ್ತೀನಿ. ಭವಿಷ್ಯ ಟೇಸ್ಟ್ ನೋಡಿಬಿಟ್ಟು ಆಮೇಲೆ ಹೇಳ್ತಾಳೆ ಹೇಗಿದೆ ಅಂತ. ನನ್ನ ಯಜಮಾನ್ರು ಬಂದುಬಿಟ್ಟಿದ್ದಾರೆ. ಸೊ ಕೊತ್ತಂಬರಿ ತಂದರು. ಈಗ ನಾನು ಕೊತ್ತಂಬರಿ ಸಹ ಹಾಕ್ಬೋದು ಎಗ್ ಫ್ರೈಡ್ ರೈಸ್ಗೆ, ನೋ ಪ್ರಾಬ್ಲಮ್.
ಚೂರು ಇದನ್ನು ತೊಳೆದ್ಬಿಟ್ಟು ಹಾಕ್ಬಿಡ್ತೀನಿ ಗೈಸ್ ಇವಾಗ ರೆಡಿ ಆಗಿದೆ. ಚಿಕನ್ ಕಬಾಬ್ ಮಾಡೋಣ ಅಂದ್ಕೊಂಡೆ, ಬಟ್ ಚಿಕನ್ ಕಬಾಬ್ ಪೌಡರ್ ಇರಲಿಲ್ಲ. ಆ್ಯಂಡ್ ನಮ್ಮ ಯಜಮಾನ್ರು ಮತ್ತು ಬಹುಶಃ ಊಟಕ್ಕೆ ಇಷ್ಟಿದೆ. ಎಗ್ ಫ್ರೈಡ್ ರೈಸ್ ಹೆಂಗಿದೆ ಅಂತ ತಿಂದ್ಬಿಟ್ಟು ಹೇಳ್ರಿ. ನಮ್ಮ ಭವಿಷ್ಯ ಎಗ್ ಫ್ರೈಡ್ ರೈಸ್ ಹೇಗಿದೆ ಭವಿಷ್ಯ? ಚೆನ್ನಾಗಿದೆಯಾ? ಸೀರಿಯಸ್ ಆಗಿ ಹೇಳು, ಚೆನ್ನಾಗಿದೆಯಾ? ಕೋಕಾ ಕೋಲಾ ಇದೆ ತಾನೆ ನಮ್ಮ ಮನೆಯಿಂದ. ಇದೆ. ನೀವು ಹೇಳ್ರಿ ಅಂಕಲ್ ಬಿರಿಯಾನಿ, ಅಂಕಲ್ ಹೆಂಗಿದೆ ಅಂಕಲ್ ಎಗ್ ಫ್ರೈಡ್ ರೈಸ್. ಗೈಸ್ ಅಷ್ಟೇ, ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಕೇಳ್ತೀನಿ ಕ್ವಶನ್ ನಮ್ಮ ಯಜಮಾನ್ರನ್ನ, ಅಂದರೆ ಜನರಲ್ ನಾಲೆಜ್ ಎಲ್ಲ ಸುಮ್ಮನೆ. ಭವಿಷ್ಯ ಇವತ್ತು ಇಡ್ಲಿ ಹೆಂಗಿತ್ತು ಬೆಳಗ್ಗೆ? ಚೆನ್ನಾಗೇ ಐತಿ. ಚೆನ್ನಾಗಿತ್ತು ರೀ. ಇಡ್ಲಿ ಹೆಂಗಿತ್ತು ರೀ? ಹೊಟ್ಟೆ ಅಷ್ಟೇ ತಿಂದ್ಬಿಡ್ಬೋದು ಅಷ್ಟೇ. ನೀರು ಕೊಡ್ತೀನಿ. ನನಗೆ ಕೆಲವೊಂದು ಥಿಂಗ್ಸು ಮಾಡೋಕ್ಕೆ ಬರೋದಿಲ್ಲ. ಅದರಲ್ಲಿ ಒನ್ ಆಫ್ ದ ಥಿಂಗ್ ಈಸ್ ಇಡ್ಲಿ ಆ್ಯಂಡ್ ಒಬ್ಬಟ್ಟು. ಎರಡು ಥಿಂಗ್ಸ್ ನನಗೆ ಮಾಡಬೇಕು ಅಂದರೆ ಆಗೋದಿಲ್ಲ. ಮಾಡೋದಕ್ಕೆ ಹೋದ್ರೂ ಅದು ಪ್ರಾಪರಾಗಿ ಬರೋದಿಲ್ಲ. ಇಡ್ಲಿ ನೀಟಾಗಿ ಸಾಫ್ಟಾಗಿ ಬರೋದಿಲ್ಲ. ಆ್ಯಂಡ್ ಒಬ್ಬಟ್ಟು ನೀಟಾಗಿ ತಟ್ಟಿದ್ರೆ ದೊಡ್ಡದಾಗಿ ಬರುತ್ತಲ್ಲ, ತೆಳ್ಳಗೆ, ಆ ಥರ ಬರೋದಿಲ್ಲ ಗೈಸ್. ಸೊ ನನಗೆ ಅದೆರಡು ಬರೋದಿಲ್ಲ. ಆದರೆ ನಮ್ಮ ಯಜಮಾನ್ರು ಮತ್ತು ಭವಿಷ್ಯ ಆರಾಮ್ಸೆ ತಿನ್ಕೊಂಬಿಡ್ತಾಳೆ. ನಮ್ಮ ಯಜಮಾನ್ರು ಅಷ್ಟೇ ಚೆನ್ನಾಗಿದೆ ಅಂತ ಅಂದ್ಕೊಂಡು ತಿನ್ಕೊಂಬಿಡ್ತಾರೆ ಅಷ್ಟೇ ಗೈಸ್. ಇವತ್ತು ಪರ ಮಾಡ್ದಂಗೆ ಅರ್ಗೆಟ್ಟವ್ರಿಗೆ ಬರ ಪರ ಪರನಾ ಗೈಸ್? ಅದು ಗಾದೆ ಬರ್ಗೆಟ್ಟವ್ರಿಗೆ ಪರ ಮಾಡ್ದಂಗೆ. ಈ ಗಾದೆ ಅರ್ಥನ ಇವಾಗ ನಮ್ಮ ಯಜಮಾನ್ರು ಹೇಳ್ತಾರೆ. ನಮ್ಗೆ ಗೊತ್ತಿಲ್ಲಪ್ಪ, ಯಾರೋ ಹೇಳೋದಕ್ಕೆ. ಹೇಳಿದ್ರಿ ಹೊಟ್ಟೆ ಅಷ್ಟೊಂದಿರುತ್ತೆ, ಏನು ಕೊಟ್ಟರು ತಿನ್ಬೇಕು, ಆ ಥರ ಪರಿಸ್ಥಿತಿ. ಗೊತ್ತಾಯ್ತಾ ಗೈಸ್? ಯಾರಿಗಾರು ಹೊಟ್ಟೆ ಹಸಿದ್ಬಿಟ್ಟಿದ್ರೆ ಅವ್ರಿಗೆ ಏನು ಕೊಟ್ರು ಅಂದರೆ ತಿಂತಾನೆ ಇರ್ತಾರೆ. ಬಹುಶಃ ನಿಂಗೆ ಗೊತ್ತಾ ಮೀನಿಂಗು? ಬರ್ಗೆಟ್ಟವ್ರಿಗೆ ಪರ ಮಾಡ್ದಂಗೆ. ಗೊತ್ತಿಲ್ವಾ? ಅದೇನೆ ಹೇಳ್ಬಿಟ್ಟಲ್ಲ, ಹೇಳಾದ್ಮೇಲೆ ಏನು ಕೇಳ್ತಿದ್ಯಾ? ಹೇಳು ನಿಂದು ವರ್ಷನ್ನು. ಗೈಸ್ ಅವಳು ಬ್ಯುಸಿ ಆಗಿದ್ದಾಳೆ, ಫುಲ್ಲು ಬ್ಯುಸಿ ಆಗಿದ್ದಾಳೆ. ನಂಗೆ ಬರ್ಗಟ್ಟಿರೋಳಕ್ಕೆ ಪರ ಮಾಡ್ಬಿಟ್ಟವ್ರೆ ಗೈಸ್. ಅವಳು ಬರ್ಗೆಟ್ ಹೋಗ್ಬಿಟ್ಟಿದ್ದೀನಿ ಅಂತ ಅವಳೇ ಹೇಳ್ಕೊತಾ ಇದ್ದಾಳೆ. ನಮ್ಗೆ ಅನ್ಸೋದಿಲ್ಲ ಆ ಥರ. ಏಕೆ ಅಂದರೆ ಅವಳು ತಿನ್ನೋದೇ ಒಂಚೂರು, ಇನ್ನೊಂದು ಸ್ವಲ್ಪ ಹೊತ್ತಿಗೆ ತಿಂದುಬಿಟ್ಟು ಅವ ಸಾಕಾಯ್ತು ಅಂತ ನನಗೆ ಕೊಡ್ತಾಳೆ ಅಷ್ಟೇ. ಮಾತ್ರ ಸಾಕು ನನಗೆ. ಆಲ್ರೆಡಿ ಹೇಳಿದ್ರು ನೋಡಿ ಗೈಸ್. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್. ಬಾಯ್ 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 ಗೈಸ್. ಹೇಳ್ರಿ.